ಯುವತಿಯನ್ನ ಪ್ರೀತಿಸುವುದಾಗಿ ನಂಬಿಸಿದ. ದೈಹಿಕ ಸಂಪರ್ಕ ಬೆಳೆಸಿ ಕೈಕೊಟ್ಟ ಕಾಂಗ್ರೆಸ್ ಮುಖಂಡ. ಮೊದಲು ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ ಕಣ್ರಿ. ಎಲ್ಲಿವರೆಗೂ ಅಂದ್ರೆ ಮದುವೆ ಆಗ್ತೀನಿ ಸುಮ್ನಿರು ಅಂದವನು ಯುವತಿಗೆ ವಿಷಯ ಕುಡಿಸಿ ತಾನು ಬಿಂದಾಸ್ ಆಗಿ ಬೇರೆಯವಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ ಕಾಂಗ್ರೆಸ್ ಮುಖಂಡನ ಮುಖವಾಡ ಇದೀಗ ಬಟಾ ಬಯಲಾಗಿದೆ ಕಣ್ರಿ. ಹೌದು, ಹೀಗೆ ಫೋಟೋದಲ್ಲಿ ಕಾಣ್ತಿರೋನು ಬೇರೆ ಯಾರು ಅಲ್ಲ, ಈತ ಟಿ ನರಸೀಪುರ ಪುರಸಭೆಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ನಾಯಕ ಮದನ್ ರಾಜ್. ಕಳೆದ ಹಲವು ವರ್ಷಗಳಿಂದ ಮೇಘ್ನಾ ಎಂಬ ಯುವತಿಯೊಂದಿಗೆ ಸುತ್ತಾಡಿದ. ಪುರಸಭೆ ಅಧ್ಯಕ್ಷ ಅಲ್ವಾ, ಮದುವೆ ಆಗ್ತಾನೆ ಬಿಡು ಅಂತ ಯುವತಿ ಕೂಡ ಅಂದುಕೊಂಡಿದ್ಲು. ಈತನ ಮೇಲೆ ಸಾಕಷ್ಟು ಕನಸು ಕಂಡಂತ ಯುವತಿ ಅಕ್ಷರಶಃ ಮೋಸ ಹೋಗಿದ್ದಾಳೆ. ಎಲ್ಲಿವರೆಗೆ ಅಂದ್ರೆ ಈಕೆಯ ಸರ್ವಸ್ವವನ್ನೇ ಈ ಮದನ್ ರಾಜ್ಗೆ ಧಾರೆ ಎಳೆದು ಕೊಟ್ಬಿಟ್ಟಿದ್ದಾಳೆ ನೋಡಿ. ಹಲವು ಬಾರಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಭೂಪ ಮಾಡೋದೆಲ್ಲ ಮಾಡಿ ಈಗ ಬೇರೆಯವಳ ಜೊತೆ ನಿಶ್ಚಿತಾರ್ಥ. ಬೈದಿ ಬೈ ಇಂಥದೊಂದು ಘಟನೆ ನಡೆದಿರೋದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಕಣ್ರಿ. ಸುಮ್ನಿರು ಏನಾಗಲ್ಲ ಅಂತ ಆಕೆಯ ಬಾಯಿ ಮುಚ್ಚಿಸಿದ್ದ. ಈಗ ಮಾಡೋದೆಲ್ಲ ಮಾಡಿ ಬೇರೆಯವಳ ಜೊತೆ ಬಿಂದಾಸ್ ಆಗಿ ಎಂಗೇಜ್ಮೆಂಟ್ ಆಗ್ಬಿಟ್ಟಿದ್ದಾನೆ. ಕೇವಲ ಒಂದು ಬಾರಿ ಅಲ್ಲದೆ ಅನೇಕ ಬಾರಿ ಸಂತ್ರಸ್ತರ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದಂತೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಎಂದು ಯುವತಿ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಮದನ್ ರಾಜ್ ವಿರುದ್ಧ ಲವ್ ಸೆಕ್ಸ್ ಧೋಕಾ ಆರೋಪ. ಕೈಕೊಟ್ಟ ಕಾಂಗ್ರೆಸ್ ಮುಖಂಡ ವಂಚಿಸಿ ವಿಷ ಕೊಟ್ನ. ಮೋಸ ಹೋದ ಯುವತಿಯನ್ನ ದೂರ ಮಾಡಲು ದೊಡ್ಡ ನಾಟಕವನ್ನೇ ಆಡಿದ್ದ ಈ ಭೂಪ ಕಣ್ರಿ. ಕೆಲ ದಿನಗಳ ಹಿಂದೆ ಇಬ್ರು ವಿಷ ಕುಡಿದು ಸೂಸೈಡ್ ಮಾಡಿಕೊಳ್ಳೋಣ ಅಂತ ಹೇಳಿದ್ದ. ಅದರಂತೆ ಯುವತಿಗೆ ಮಾತ್ರ ವಿಷ ಕೊಟ್ಟು ತಾನು ಕುಡ್ದಿರ್ಲಿಲ್ವಂತೆ. ಯುವತಿಯ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಯುವತಿ ಅದೇಗೋ ತಕ್ಷಣಕ್ಕೆ ಆಸ್ಪತ್ರೆ ಸೇರಿ ಬಚಾವ್ ಕೂಡ ಆಗ್ಬಿಟ್ಟಿದ್ಲು. ಸದ್ಯ ಈತ ಮೇಘ್ನಾ ಬಿಟ್ಟು ಮತ್ತೋರ್ವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ. ಆ ದಾಖಲೆ ಸಮೇತ ಯುವತಿ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ಸದ್ಯ ಈತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯ ಹುಡುಕಾಟ ಮಾಡ್ತಿದ್ದಾರೆ. ಇಂಥ ಯುವಕರಿಂದ ಅವರ ಬಣ್ಣದ ಮಾತಿಗೆ ಮೋಸ ಹೋಗುವವರೇ ಹೆಚ್ಚಿನ ಮಂದಿ ಕಣ್ರಿ. ಯಾವುದಕ್ಕೂ ತಪ್ಪು ಹೆಜ್ಜೆ ಇಡುವ ಮುನ್ನ 100 ಬಾರಿ ಯೋಚಿಸಿದ್ರೆ ಒಳ್ಳೇದು ನೋಡಿ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.